ಮೈಸೂರು ನಗರ ಪಾಲಿಕೆಗೆ ಸ್ಪೆಷಲ್ ಗ್ರಾಂಟ್ ಅಂತ 800 ಕೋಟಿ ಕೊಟ್ಟಿಲ್ಲ. ಈ ಕೊಟ್ಟಂತ ಹಣದಲ್ಲೇ ಒಂದೇ ರಸ್ತೆಯಲ್ಲಿ ಬರೀ 2.1 ಕಿಲೋಮೀಟರ್ ಲೆಂತ್ ಇರುವಂತ ರಸ್ತೆಗೆ 12 ಆಸ್ಪತ್ರೆಗಳ ನಿರ್ಮಾಣ ಮಾಡಿದ್ದಾರೆ. 12 ಆಸ್ಪತ್ರೆಗಳು. ಲೈವ್ ಎಕ್ಸಾಂಪಲ್ ದೇರ್ ಬಿಫೋರ್ ಅಸ್. ಒಂದು ಟ್ರಾಮಾ ಸೆಂಟರ್, ಕೇರ್ ಸೆಂಟರ್, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಟಿಕೆ ಆಸ್ಪತ್ರೆ ಮೇಲ್ದರ್ಜೀಕರಣ, ಜಯದೇವರ ಉದ್ಯೋಗ ಮತ್ತು ಸಂಶೋಧನಾ ಸಂಸ್ಥೆ, ಜಿಲ್ಲಾ ಆಸ್ಪತ್ರೆ, ಸರ್ಕಾರಿ ಪ್ರವೃತ್ತಿ ಮತ್ತು ಯೋಗ ಮಹಾವಿದ್ಯಾಲಯ, ಸರ್ಕಾರಿ ಹೈಟೆಕ್ ಪಂಚಕರ್ಮ, ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ, ಚರಕ ಆಯುರ್ವೇದ ಸ್ನಾತಕೋತ್ತರ ಕೇಂದ್ರ, ಕಿದ್ವಾಯಿ ಈಗ ಶುರು ಮಾಡಿದ್ದಾರೆ. 100 ಬೆಡ್ ನೆಫ್ರೋಯೂರಾಲಜಿಯಷ್ಟು ಆಸ್ತಿ ಅದು ಶುರುವಾಗಿದೆ. ಮೊನ್ನೆ ದಿವಸ ಗುಲ್ಬರ್ಗದಲ್ಲಿ ಮೈಸೂರಿಗೆ ನಿಮಾನ್ಸ್ ಅನ್ನು ಅನೌನ್ಸ್ ಮಾಡಿದೆ. ನಿಮಾನ್ಸ್ ಆಸ್ಪತ್ರೆ ಒಟ್ಟು 12 ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡುವಂತ ಕೀರ್ತಿ ಕ್ರೆಡಿಟ್ ಶುಡ್ ಗೋ ಓನ್ಲಿ ಟು ಸಿದ್ದರಾಮಯ್ಯ, ನೋಬಡಿ ಎಲ್ಸ್. ವಾರಾದ್ರೂ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಕೂಡ ಸರ್ಕಾರ ನಡೆಸ್ತಾ ಇದ್ದಾರೆ. ಕೆಲವರು ಮಾತಾಡ್ತಾರೆ ಸಿದ್ದರಾಮಯ್ಯ ಅವರು ಅವ್ರೇನು ಜೇಬಿಂದ ತಂದ್ರೆ ಅವ್ರ ಮನೆಗೆ ತಂದ್ರ. ಹಿಂದೆ ಇದ್ದ ರೂಲ್ಸ್ ಯಾರು ಜೇಬಿಂದ ತಂದಿದ್ದಲ್ಲ, ಜನರ ಟ್ಯಾಕ್ಸ್ ಇಂದಾನೆ ಎಲ್ಲವನ್ನೂ ಮಾಡ್ತಾ ಇರೋದು. ಯಾವುದೋ ಒಂದು ಸಣ್ಣದೊಂದು ರಸ್ತೆಗೆ ಅವರ ಹೆಸರನ್ನ ನಾಮಕರಣ ಮಾಡುವಂತ ಒಂದು ಪತ್ರಕ್ಕೆ ಈ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇಲ್ಲ. ಬಹಳ ಬೇಸರ ತರ್ತಾ ಇದೆ ಮೈಸೂರು ಜನತೆ. ಒಬ್ಬ ವ್ಯಕ್ತಿ 16 ಲಕ್ಷ ಜನವನ್ನ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ. is not representing all the 16 lakh people of this Mysore city. Let us understand. ನಮ್ಮ ತಾಳ್ಮೆಯನ್ನ ಬಹಳ ಲೆವೆಲ್ಗೆ ಪರೀಕ್ಷೆ ಮಾಡುವಂತ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ, ಕೆಲವರು ಪಕ್ಷಗಳು ಮಾಡ್ತಾ ಇದ್ದಾರೆ, ಅವ್ರು ಎತ್ತಿ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅದರಿಂದ ನಾವು ನಿಮಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ಮುಖ್ಯಮಂತ್ರಿಗಳು ಯಾವತ್ತೂ ಎಲ್ಲರೂ ನನ್ನ ಸಿಡಿ ನನಗೆ ಪ್ರಚಾರ ಬೇಕು ಮತ್ತೊಂದು ಬೇಕು ಅನ್ನೋದು ಬಯಸಿದವರಲ್ಲ. ಏನೋ MLA ಅವರು ಕೊಟ್ಬಿಟ್ಟು ಆ ಕ್ಷೇತ್ರದ ಮತದಾರರು ಕೊಟ್ಟು ಮನವಿಯನ್ನು ಕೊಟ್ಟು ದಯಮಾಡಿ ಇದಕ್ಕೆ ಅವರ ಹೆಸರಿಡಬೇಕು ಅಂತ ಅದಕ್ಕೆ ಬೇರೆ 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 ಹಂತದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೆಲಸ ಮಾಡುವಂಥದ್ದು ಯಾವುದಾದ್ರೂ ಗೆಜೆಟಲ್ಲಿ ಇದ್ರೆ ಈ ಭಾಗ ಸಂಸದರು ಹೇಳಿದ್ದಾರೆ ಪ್ರಿನ್ಸಸ್ ರಸ್ತೆ ಇಂಥ ದಯಮಾಡಿ ಕೊಡಿ, ನಾವು ಅಕ್ಸೆಪ್ಟ್ ಮಾಡ್ತೀವಿ. ನಾವು ಹೇಳ್ತೀವಿ ಯಾವುದೇ ಕಾರಣ ಬೇಡ ಸ್ವಾಮಿ, ಒಂದು ಹೆಸರಿರೋದು ಕಿತ್ತು ಇನ್ನೊಂದು ಹೆಸರು ಒಂದು ಕಾಂಗ್ರೆಸ್ ನಲ್ಲಿ ಅದು ಪರ್ಟಿಕ್ಯುಲರ್ ಸಿದ್ದರಾಮಯ್ಯ ಒಪ್ಪದೇ ಇಲ್ಲ. ಅದಿಲ್ಲದೆ ಇದ್ದಾಗ ಇದನ್ನ ಜಾಸ್ತಿ ಎಳ್ಕೊಂಡು ಹೋಗುವಂಥದ್ದು. ಅವನ್ನೆಲ್ಲ ಧಮಕಿ ಆಗ್ತಾನೆ, ನೀವು ಒಂದು ವಾರ್ಡ್ ಒಳಗಡೆ ಅದನ್ನು ನಾಮಕರಣ ಮಾಡಿ ನಾವೇ ಬೋರ್ಡ್ ಹಾಕ್ತೀವಿ ಅಲ್ಲಿ ಇರ್ತಾರ. ಹಾಗಾದ್ರೆ ನಾವು ಬೋರ್ಡ್ ಹಾಕ್ಬೋದ? ಕಾಂಗ್ರೆಸ್ ನಾಳೆ ಯಾರು ನಮ್ಮ ಕೈಗೆ ತಗೊಂಡು ಬೋರ್ಡ್ ಮಾಡುವಂತ ಕೆಲಸ ಹಾಕುವಂತ ಕೆಲಸವನ್ನು ಮಾಡ್ಬೋದಾ ಅನ್ನೋದು ಪ್ರಶ್ನೆ ಬರುತ್ತೆ. ದಯಮಾಡಿ ನಮ್ ಫೇವರ್ ಮಾಡಬೇಡಿ. ಏನೆಲ್ಲ ಈ ಇದುವರೆಗೂ ನಿಮ್ಮ ದಾಖಲೆಗಳ ದಯಮಾಡಿ ಸ್ಪಷ್ಟೀಕರಣ ಕೊಡಬೇಕು. ನಾವೆಲ್ಲ ಆಯುಕ್ತರಿದ್ರಿ 980 ಹೆಸರುಗಳನ್ನ ಇಟ್ಟಿದ್ದೀವಿ ಮೈಸೂರು ನಗರ ವ್ಯಾಪ್ತಿಯಲ್ಲಿ. 128.28 ಸ್ಕ್ವೇರ್ ಲೆಂತ್ ರಸ್ತೆ ಇರೋದು. ನಿಮ್ದು 1430 ಕಿಲೋಮೀಟರ್ ಲೆಂತ್ ರಸ್ತೆ ಮೈಸೂರು ನಗರದ ವ್ಯಾಪ್ತಿನಲ್ಲಿ, ನಿಮ್ಮ 65 ವಾರ್ಡ್ ವ್ಯಾಪ್ತಿನಲ್ಲಿ ನನಗಿರುವಂತ ಮಾಹಿತಿ ಪ್ರಕಾರ 1430 ಕಿಲೋಮೀಟರ್ ಲೆಂತ್ ರಸ್ತೆ ಇದೆ. ಒಂದು ರಸ್ತೆಗೆ ಒಬ್ಬ ಹೆಸರು ಇಟ್ಟಿದ್ದೀವಿ, ಎಲ್ಲರೂ ಹೆಸರು ಇಟ್ಟಿದ್ದೀವಿ. ಅದಕ್ಕೇನಾದ್ರು ಯಾರಾದ್ರು ನಾವ್ಯಾವತ್ತಾದ್ರೂ ಅಪ್ಡೇಟ್ ಮಾಡಿದ್ವಾ? ಇಲ್ಲ. ಕೆಲವು ಹೆಸರುಗಳನ್ನ ಜೀವಂತ ಇರುವಂತರು ಹೆಸರು ಸತ್ತೋದ್ಮೇಲೆ ಹೆಸರು ಇಟ್ಟಿದ್ದೀವಿ. ಜೀವಂತವಾಗಿರುವಂತ ಹೆಸರುಗಳು ಮಾನ್ಯ ಯಡಿಯೂರಪ್ಪನ ಹೆಸರು ಇದೆ, ಗುಲ್ಬರ್ಗದಲ್ಲಿ ಇದರಲ್ಲಿ ಬೆಳಗಾವಿನ ಹೆಸರಿದೆ, ಅಮಿತ್ ಶಾ ಅವರ ಹೆಸರಿದೆ, ನರೇಂದ್ರ ಮೋದಿ ಅವರ ಹೆಸರಿದೆ ಸ್ಟೇಡಿಯಂಗೆ. ಸಿದ್ದರಾಮಯ್ಯ ಅವರ ಹೆಸರು ಹೇಳುವಂಥದ್ದು ಇಷ್ಟೊಂದು ರಗಳೆ ರಂಪಾಟ ಮಾಡುವಂಥದ್ದು ಆಗಬಾರ್ದು. ಇದಕ್ಕೆ ಇಮಿಡಿಯೇಟ್ ಆಗಿ ನಾವು ಕ್ಲಾರಿಫಿಕೇಶನ್ ಕೊಟ್ಟು ಯಾವತ್ತೂ ನೀವು ನಮಸ್ಕಾರ ಮಾಡಿದ್ರೆ ನಿಮ್ಮ ಪೂರ್ವಸಿಗೆ ಹೋಗಿ ಮಾಡುವಂತ ಕೆಲಸ ಮಾಡಬೇಕು. ನಿಮ್ಗೆ ಏನಾದ್ರು ಮಾಹಿತಿ ಇರುವಂತ ಪ್ರಕಾರ ಏನು ದಯಮಾಡಿ. ನನಗಿರುವಂತ ಮಾಹಿತಿ ಪ್ರಕಾರ ಇದು ಮೈಸೂರು ನಗರ ಪಾಲಿಕೆ ಎಸ್ಟಾಬ್ಲಿಷ್ ಆಗಿದ್ದು, ಮೈಸೂರು ನಗರ ಸಭಾ ಅಂತ ಎಸ್ಟಾಬ್ಲಿಷ್ ಆಗಿದ್ದು 162 ವರ್ಷದ ಹಿಂದೆ. 162 ವರ್ಷ ಆಯ್ತು. ಇಟ್ ಹಸ್ ನಾಟ್ ಇಟ್ಸ್ ಓನ್ ಹಿಸ್ಟ್ರಿ. ಮೈಸೂರು ನಗರ ಸಭೆ ಅಂತ ಹೆಸರಾಗಿದ್ದು ಒಡೆಯರ್ ಹಿಂದಿನ ಮಹಾರಾಜರು ಮಾಡಿದಂಥದ್ದು ನಗರ ಸಭೆ ಅಂತ, ಮೈಸೂರು ನಗರ ಸಭೆ ಅಂತ. 8 ಜುಲೈ 1862 8 July 1862 one of the oldest city in the country, Mysore city. ಆಮೇಲೆ 1979ರಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಅಂತ
ಅದರಲ್ಲೂ ಸಾಕಷ್ಟು ಡೆವಲಪ್ಮೆಂಟ್ಗಳು ಅವು ಎಲ್ಲ ಮಾಡ್ತಾ ಇದ್ದೀವಿ ಮಾಡ್ತೀವಿ. ಸಾಕಷ್ಟು ಕೊಡುಗೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಯಾವ ಏನೂ ಕೊಡುಗೆ ಇಲ್ಲದೆ ಜಾತಿ ಆಧಾರದ ಮೇಲೆ ಹೆಸರುಗಳ ಇಡುವಂಥ ಕೆಲಸವನ್ನು ನಾವು ಕಂಡಿದ್ದೀವಿ ಮೈಸೂರಲ್ಲಿ. ಇನ್ಯಾವ ಒತ್ತಡಕ್ಕೆ ಒಳಗಾಗಿ ಹೆಸರಿಡುವಂಥ ಕೆಲಸವನ್ನು ಕಂಡಿದ್ದೀವಿ. ಆಮೇಲೆ ಕೆಲವು ಕರ್ನಾಟಕ ರಾಜ್ಯ ಸರ್ಕಾರದ ಸುತ್ತುವರಿಗಳು ಗೆಜೆಟ್ ನೋಟಿಫಿಕೇಶನ್ಸ್ಗಳೆಲ್ಲ ನಾವು ನೋಡಿದ್ದೀವಿ. 17/12/2012 ಒಂದು ನೋಟಿಫಿಕೇಶನ್ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ. ಅದ್ರ ಪ್ರಕಾರ ಕೆಲವು ಮಾನದಂಡಗಳಿದ್ದಾವೆ. ಹೆಸರಿಡುವಂಥದ್ದು ಏನೆಲ್ಲ ಮಾಡಬೇಕು ಅನ್ನೋದಿದೆ, ಯಾರು ಹೆಸರಿಡಬೇಕು ಅನ್ನೋದಿದೆ. 17/12/2012 ಇದೇ ಡಾಕ್ಟರ್ ತಿರುಮಲರಾವ್ ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥ ಪತ್ರ ಪ್ರಿನ್ಸಸ್ ಅಸ್ಟೇಟ್ ಹೆಸರಿಗೆ ಅಂತ ಬರುವಾಗ ಬಿಜೆಪಿ ಸರ್ಕಾರ ಇತ್ತು. ಆ ಸರ್ಕಾರವನ್ನು ಒಪ್ಪಲಿಲ್ಲ, ರಿಜೆಕ್ಟ್ ಮಾಡಿರೋದು. ಇಲ್ಲ ಹಂಗೆಲ್ಲ ಮಾಡಕ್ಕಾಗಲ್ಲ, KRS ಅಂತ ಇದೆ, ನನಗೆ ಪ್ರಶ್ನೆ ಮಾಡಿದ್ವಿ ಅಂತ ಹೇಳಿದ್ದಾರೆ. ಸೊ 17/12/2012 ಹೊರತಂತ ಆದೇಶ ಸರ್ಕ್ಯುಲರ್. ಇಟ್ ವಾಸ್ ಡನ್ ಡ್ಯೂರಿಂಗ್ ಬಿಜೆಪಿ ಪೀರಿಯಡ್, ನಾಟ್ ಡ್ಯೂರಿಂಗ್ ಕಾಂಗ್ರೆಸ್ ಪೀರಿಯಡ್. ಯಾವ ಸರ್ಕಾರ ಇತ್ತು ಅವರೇ ಮಾಡಿದಂಥದ್ದು, ಅವರೇ ಇವತ್ತು ಇಡಬಾರ್ದು ಅಂತ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಅದರಿಂದ ನಮ್ಮ ಇತರೆ ಮುಖಂಡರಿದ್ದಾರೆ, ಅವರು ಮಾತಾಡ್ತಾರೆ. ಆಮೇಲೆ ಫೈನಲ್ ತಮ್ಮ ಇದು ಏನು ಹೇಳಬೇಕು. ಪದೇ ಪದೇ ನಾವು ಬಂದಿಲ್ಲಿ ಯಾವ ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ನಾವು ಮುಖ್ಯಮಂತ್ರಿಗಳನ್ನ ಮಾನವೀಯತೆ ಹಾಳಾಗುವಂಥ ಕೆಲಸಗಳು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಾವು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ನಮ್ಮ ಕಾರ್ಯಕರ್ತರಿಗೆ ಬಹಳ ಸ್ಪಷ್ಟವಾಗಿ ನಮ್ಮ ಅಧ್ಯಕ್ಷರು ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಯಾವ ಆಟವನ್ನು ಯಾವ ಕೈ ತಗೊಂಬಾರ್ದು. ಅದಕ್ಕೋಸ್ಕರ ಅವ್ರು ಏನು ಮಾತಾಡೋದು ನಾವು ಸಹಿಸ್ಕೊಂಡು ಸುಮ್ಮನೆ ಇದ್ದೀವಿ ಅಂತ ಅನ್ನುವಂಥದ್ದೇ ಒಂದು ವೀಕ್ನೆಸ್ ತಿಳ್ಕೊಳ್ಳೋ ಕೆಲಸವನ್ನ ನಮ್ಮ ವಿರೋಧ ಪಕ್ಷ ನಾಯಕರು ಮತ್ತೆ ಒಂದಷ್ಟು ಕೊಳಕು ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ಮಾಡ್ಕೋಬಾರ್ದು ಅನ್ನುವಂಥದ್ದಷ್ಟೇ ನಮ್ಮ ಅಭಿಪ್ರಾಯ. ಯಾಕಂದ್ರೆ ನಾವು ಒಂದು ಹಂತದವರೆಗೂ ನಮ್ಮ ಕಾರ್ಯಕರ್ತರು ಇಟ್ಕೊಬೋದು. ಹಂತ ಮೀರಿ ಆದ್ಮೇಲೆ ಸಮಸ್ಯೆಗಳಾಗ ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡ ಮಟ್ಟದಲ್ಲಿ ನಿಲ್ಲಿಸುವಂಥ ಕೆಲಸಗಳು ಮಾಡ್ತಾ ಇರುವಂಥದ್ದು ನಮಗೆ ಬಹಳ ಮುಖ್ಯ ಸಂಗತಿ. ಅದರಿಂದ ಈಗ ನಾವು ನನ್ನ ಸೋಮಣ್ಣವರಿದ್ದಾರೆ, ಅಯ್ಯೂಬ್ಖಾನ್ಗಳಿದ್ದಾರೆ, ಅವರೆಲ್ಲ ಮೇಯರ್ ಆಯ್ಕೆ ಸೇರಿದ್ದಾರೆ, ಅವರೆಲ್ಲ ಮೇಯರ್ ಆಗಿರ್ಬೋದು, ಸಾಕಷ್ಟು ಕೆಲಸ ಮಾಡಿರ್ಬೋದು. ಅವ್ರ ಪೀರಿಯಡ್ ಸಾಕಷ್ಟು ಹೆಸರುಗಳನ್ನ ನಾಮಕರಣ ಮಾಡಿರುವಂಥದ್ದು, ಗುರುತುಗಳಿಗೆ ನಾಮಕರಣ ಮಾಡಿರುವಂಥದ್ದು ಕಾಣ್ತಾ ಇದ್ದೀವಿ. ಮೈಸೂರಲ್ಲಿ ಈ ಮಟ್ಟಕ್ಕೆ ಮೈಸೂರು ಸಿಟಿ ಬೆಳೆದಿದೆ. ಎಲ್ಲ ಮೂಲಸೌಕರ್ಯಗಳನ್ನು ಎಲ್ಲೂ ಸಮಸ್ಯೆ ಇಲ್ಲದೆ ಕೊಡ್ತಾ ಇದ್ದೀವಿ. ಬಿಕಾಸ್ ಆಫ್ ಸಿದ್ದರಾಮಯ್ಯ ಕಾಂಟ್ರಿಬ್ಯೂಷನ್ ನಾವು ಎದೆ ಎತ್ತಿ ಹೇಳ್ಬೋದು. ಸಾಕಷ್ಟು ಕಾಂಟ್ರಿಬ್ಯೂಷನ್ ಮೈಸೂರು ನಗರಕ್ಕೆ, ಮೈಸೂರು ಜಿಲ್ಲೆಗೆ. ಇದಲ್ಲದೆ ನಾವು ನಿಮ್ಗೆ ಇನ್ನೊಂದು ನಮ್ಮ ಮನವಿ ಏನಂದ್ರೆ, ಸರ್ಕಾರ ಅಷ್ಟೊಂದು ಕಾರ್ಯಕ್ರಮಗಳು ಕೊಡ್ತಾ ಇದ್ರು, ಪ್ರಚಾರ ನಮ್ಮಲ್ಲಿ ಬಹಳ ಕೊರತೆ ಇದೆ. ಪ್ರಚಾರದ ಕೊರತೆ ಇದೆ. ಸರ್ಕಾರದ ಸಂಸ್ಥೆಗಳು ಪ್ರಚಾರ